Watch full episodes on Jio Hotstar. ಈ ಮೆಷಿನ್ ಹಾಕೊಂಡು ಇನ್ನೊಬ್ಬರ ಕಣ್ಣಲ್ಲಿ ನೋಡಿ ಅವರ ಮೈಂಡ್ನ ಯಾವ ಥರ ರೀಡ್ ಮಾಡ್ತೀಯಾ, ಅವ್ರ ಮನಸ್ಸನ್ನ ನಿನ್ನ ಕಂಟ್ರೋಲಿಂದ ಯಾವ ಥರ ತಗೊಂತೀಯ ಅಂತ, ನೀನು ಅವ್ರ ಕನಸಲ್ಲಿ ಯಾವ ಥರ ಹೋಗ್ತೀಯ ಅಂತ ನಾನು ಸುಮಾರು ಸರಿ ಈ ಮೆಷಿನ್ ಹಾಕೊಂಡಿದ್ದೀನಿ. ಆದ್ರೆ ನನ್ನ ಕೈ ಏನೂ ಆಗ್ತಿಲ್ಲ. ಇದನ್ನ ಹೇಳ್ಕೊಟ್ಬಿಟ್ರೆ ನೀನು ಭೂಮಿ ಮೇಲಿರೋ ಜನರೇ ಅಲ್ಲ, ಏಲಿಯನ್ಸ್ನು ಗುಲಾಮ್ರನ್ನಾಗಿ ಮಾಡ್ಕೊಂಡ್ಬಿಡ್ತೀಯ. ಆ ಥರ ಆಗ್ಲಿಕ್ಕೆ ನಾನು ಬಿಡೋಲ್ಲ. ನನ್ನ ಉದ್ದೇಶ ಇದ್ದಿದ್ದು ಏಲಿಯನ್ಸು ಮತ್ತು ಜನಗಳ ನಡುವೆ ಸ್ನೇಹ ಬೆಳೆಸ್ಬೇಕು ಅಂತ, ಮತ್ತೆ ಅವ್ರ ಒಟ್ಟಿಗೆ ಇರಲಿ ಅಂತ. ಈ ಮಿಷಿನ್ನ ನಾನು ಇವತ್ತಲ್ಲ ನಾಳೆ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಈ ಮೆಷಿನ್ ಡ್ಯೂಪ್ಲಿಕೇಟ್ ಇದೆ, ಇದರಿಂದ ಏನೂ ಆಗಲ್ಲ. ಇವನಿಗಿಂತ ಬುದ್ಧಿಶಾಲಿ ತಲೆ ಜೊತೆ ಅಟ್ಯಾಚ್ ಮಾಡಿ ಇವನ್ ಬುದ್ಧಿನೆಲ್ಲ ಬ್ರೈನ್ ವಾಶ್ ಮಾಡಿ ಪೂರ್ತಿ ಖಾಲಿ ಮಾಡ್ಬಿಡಿ. ಅವನ್ ತಲೆಯಲ್ಲಿ ಏನು ಇರಬಾರ್ದು. ಜಲ್ದಿ ನಾನು ನೋಡ್ತೀನಿ ಈ ಮೆಷಿನ್ ಕೆಲಸ ಮಾಡುತ್ತೋ ಇಲ್ವೋ ಅಂತ. ರೋಬೋಟ್ ವಾನ್, ಎಲ್ಲರಿಗಿಂತ ಬುದ್ಧಿವಂತನ ಕರ್ಕೊಂಡು ಹೋಗಿ ಎಕ್ಸ್ಪೆರಿಮೆಂಟ್ ಲ್ಯಾಬ್ ಅಲ್ಲಿ ನೇತ್ ಹಾಕು. ಏನ್ ಮಾಡ್ತಾ ಇದ್ದೀರಾ? ಬಿಡು ನನ್ನ. ಐ ಸ್ಯಾಡ್ ಲೀವ್ ಮೀ, ಇಟ್ಸ್ ಎನ್ ಆರ್ಡರ್. ಸಾರಿ ಬಾಸ್, ಎಲ್ಲರಿಗಿಂತ ಬುದ್ಧಿವಂತರು ನೀವೇನೆ. ನಾನು ಹೇಳ್ತಾ ಇದ್ದೀನಿ, ನನ್ನನ್ನು ಬಿಟ್ಬೇಡಿ, ಇಲ್ಲ ಅಂದ್ರೆ ಎಲ್ಲಾರನ್ನು ಸಾಯಿಸ್ಬಿಡ್ತೀನಿ. ಸರ್ ಸಾರಿ, ಎಲ್ಲರಿಗಿಂತ ಬುದ್ಧಿವಂತರು ನೀವೇನೆ. ಅದಕ್ಕೆ ರೋಬೋಟ್ ವನ್ನು ನಿಮ್ ತಲೆಗೆನೆ ಎಲ್ಲಾನು ಅಟ್ಯಾಚ್ ಮಾಡಿದ್ದು. ಸಾರಿ. ನಾನು ಗೂಬೆಗಳು ಸೈನ್ಯ ಇಟ್ಕೊಂಡಿದ್ದೀನಿ. ಈ ಗೂಬೆಗಳ ಸರ್ದಾರ ನೀನಾಗಿದ್ಯಾ. ನೀನು ನನ್ ತಲೆಯಲ್ಲಿ ಈ ಮಿಷಿನ್ ಟ್ರೈ ಮಾಡ್ಬೋದಿತ್ತು, ಆದ್ರೆ ನಿನ್ ತಲೆ ಆಗ್ಲೇ ಖಾಲಿ ಆಗ್ಬಿಟ್ಟಿದೆ. ಏನ ಎಲ್ ಪಾಟ್? ನೀವು ಸರಿಯಾಗಿ ಹೇಳ್ತಿದ್ದೀರಾ ಸರ್. ನನ್ನ ತಲೆ ಅಂತೂ ಮೊದ್ಲಿಂದಾನೇ ಬ್ಲ್ಯಾಂಕ್. ಜಾನ್ ನೋಡು, ಒಂದಿನ ನನ್ನ ಮಗ ಬರ್ತಾನೆ, ನಿನ್ನೀ ಪಾಪಿ ದುನಿಯಾನ ಸುಟ್ಟು ಭಸ್ಮ ಮಾಡ್ತಾನೆ. ನಿನ್ ಮಗ ಬರ್ತಾನ, ಅದು ಇಷ್ಟು ವರ್ಷಗಳ ಮೇಲೆ. ಮಿನಿ, ಎಲ್ಲ ಇನ್ಸ್ಟ್ರೂಮೆಂಟ್ಗಳದ್ದು ಪವರ್ ಜಾಸ್ತಿ ಮಾಡು. ಇವನ್ ತಲೆಯಿಂದ ಒಂದೊಂದು ಇನ್ಫಾರ್ಮೇಶನ್ ಎಳ್ಕೊಂಬಿಡಿ. ಅವನ್ ತಲೆನ ಬ್ಲ್ಯಾಂಕ್ ಮಾಡ್ಬಿಡಿ. ಸರ್, ಮಷೀನ್ ಪವರ್ ಹೆಚ್ಚೋದ್ರಿಂದ ಅಪಾಯ ಇದೆ. ಅದಕ್ಕೆ ಹೆಚ್ಚು ಲೋಡ್ ಹಾಕಿದ್ರೆ ಅವ್ನು ತಡ್ಕೊಳ್ಳೋದಿಲ್ಲ. ತಡ್ಕೊಳಕ್ಕಾಗಲ್ವಾ? ಹಾಗಿದ್ರೆ ಹೇಳೋನ್ಗೆ, ನನಗೆ ಎಲ್ಲ ರಹಸ್ಯನೂ ಹೇಳು ಅಂತೇಳು. ಇಲ್ಲ ಅಂದ್ರೆ ಅವನ ಜೀವಕ್ಕೆ ಏನೇ ಆದ್ರೂ ಅದಕ್ಕೆ ಜವಾಬ್ದಾರಿ ಅವನೇ ಆಗಿರ್ತಾನೆ. ಅವನಿಗೆ ಯಾವುದೇ ತರ ಕರುಣೆ ತೋರಿಸೋಂಥ ಅವಶ್ಯಕತೆ ಏನಿಲ್ಲ. ಸಾರಿ ಸರ್. ಮಿನಿ ನೋಡು, ನನ್ನ ಮಗ ಖಂಡಿತ ಬರ್ತಾನೆ. ಅವನು ನನ್ನ ಮಾತನ್ನ ಯಾವತ್ತೂ ತೆಗೆದಾಕಿಲ್ಲ. ನನಗೆ ಇವತ್ತು ಜ್ಞಾಪಕ ಇದೆ, ಅವನು 4-5 ವರ್ಷದವನಾಗಿದ್ದ. ಯಾವ್ದಾದ್ರು ಏಲಿಯನ್ಸ್ ವರ್ಲ್ಡ್ ಸಂದೇಶ ಬಂತ? ಇಲ್ಲ ಸರ್, ನನಗನ್ಸುತ್ತೆ ಏಲಿಯನ್ ವರ್ಲ್ಡ್ ಇಂದ ಕಾಂಟ್ಯಾಕ್ಟ್ ಮಾಡೋದನ್ನೇ ಬಿಟ್ಬಿಡ್ಬೇಕು ಅಂತ. ಅವ್ರು ಯಾವತ್ತೂ ನಮ್ ಜೊತೆ ಸ್ನೇಹ ಬೆಳೆಸೋದಿಲ್ಲ. ಪ್ರಯತ್ನ ಪಡ್ತಾ ಇದ್ರೆ ಯಾವತ್ತೂ ಸೋಲಾಗಲ್ಲ. ಮೆಸೇಜು ಕಳಿಸ್ತಾ ಇರು. ನಾನು ಅನ್ಕೊಂತೀನಿ, ಈ ಯೂನಿವರ್ಸ್ ಅಲ್ಲಿ ಎಷ್ಟು ಜೀವ ಜಂತುಗಳಿವೆ, ನಾವದನ್ನ ಏಲಿಯನ್ಸ್ ಅಂತ ಕರಿತೀವಲ್ಲ, ಅವರು ಭೂಮಿ ಮೇಲಿರೋರ್ ಜೊತೆ ಸ್ನೇಹದಿಂದ ಇರ್ಲಿ ಅಂತ. ಅವ್ರನ್ನ ನಾವು ಏಲಿಯನ್ಸ್ ಅಂತ ಕರೆಯೋ ಅವಶ್ಯಕತೆ ಬೇಡ ಅಂತ. ನಾವೆಲ್ಲರೂ ಈ ಯೂನಿವರ್ಸ್ ಅಲ್ಲಿ ಒಂದೇ ಪರಿವಾರದವ್ರ ತರ ಇರೋಣ ಅಂತ ಯೋಚನೆ ಮಾಡು. ಅವರ ಸೈನ್ಸ್ ಇಂದ ನಾವು
ಮನುಷ್ಯರಿಗೆ ಏನಾದ್ರೂ ಉಪಯೋಗ ಆಗೋದಾದ್ರೆ ಎಷ್ಟು ಒಳ್ಳೇದಾಗುತ್ತಲ್ವಾ? ಅರೆ ಮೋಟು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಡ್ರೈವರ್ ಎಲ್ಲೋದಾ? ನೀವು ಆಟ ಆಡಕ್ ಕರೆದ್ರಿ, ನಾನು ಅದಕ್ಕೆ ಅಲ್ಲಿಂದ ಬಂದ್ಬಿಟ್ಟೆ. ಏನು 5 ಕಿಲೋಮೀಟರ್ ನೀನು ಒಬ್ಬನೇ ನಡ್ಕೊಂಡ್ ಬಂದ? ಭಯ ಆಗ್ಲಿಲ್ವಾ? ನನ್ನ ಮಗನೇ. ಮೆತ್ತಗೆ ಹೇಳಿ, ನಿಮ್ಮ ಮಗನ ಹುಡ್ಕೋದಕ್ಕೆ ನಾನು ಭೂಮಿಗೆ ಎಲ್ಲ ರೀತಿ ಮೆಸೇಜ್ ಕಳಿಸ್ತಿದ್ದೀನಿ. ಒಂದು ವೇಳೆ ಇದು ಯಾರಿಗಾರು ಗೊತ್ತಾದ್ರೆ ಝಾರ್ ನನ್ನ ಕತೆನೇ ಮುಗಿಸ್ಬಿಡ್ತಾನೆ. ಸರಿ, ನಾನೀಗ ಹೊರಡ್ತೀನಿ. ಥ್ಯಾಂಕ್ ಯು ಮಿನಿ, ಥ್ಯಾಂಕ್ ಯು. ಇನ್ನೇನಿದ್ರು ನನ್ನ ಮಗ ಮೋಟು ಬರೋವರೆಗೂ ಕಾಯ್ಬೇಕು. ಅಯ್ಯಬ್ಬ, ನಾನು ಎಲ್ಲಿಗೆ ಎಳ್ಕೊಂಡು ಹೋಗ್ತಾ ಇದ್ದೀರಾ? ನಿಮ್ಮಪ್ಪ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ನೀವು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅದ್ರ ಬಿಟ್ಟು ನೀವು ಪೊಲೀಸ್ನವ್ರನ್ನೇ ಎತ್ತಾಕೊಂಡ್ಬಿಟ್ಟಿದ್ದೀರಾ ಇಲ್ಲಿಗೆ. ಅಯ್ಯಮ್ಮ ಚಿಂಗಮ್ ಸರ್, ಒಂದೊಂದ್ಸಲಿ ನಿಮ್ ಬ್ರೈನ್ ವರ್ಕೌಟ್ ಆಗುತ್ತೆ ಸರ್, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ ನಾವು. ಹಂಗ ಅಟ್ಯಾಕ್ ಅಟ್ಯಾಕ್! ದುಶ್ಮನ್ಗಳು ನಮ್ಮನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ದುಶ್ಮನ್ಗಳು ದೊಡ್ಡ ದೊಡ್ಡ ಬಂಡೆಕಲ್ಲ ಎಸಿತಾ ಇದ್ದಾರೆ ನಮ್ಗೆ. ನೋಡಿ. ಅಯ್ಯೋ ಮೋಟು, ನನ್ನ ಗೆಳೆಯ, ಅದು ಬಂಡೆಕಲ್ಲ ಕಡೆಯ, ಅದು ಮೀಟಿಯೋರ್ ಆಯ್ತು ಕಡೆಯ. ಅದಿರೋದು ನಮ್ಮ ಸ್ಪೇಸ್ ಶಿಪ್ಗೆ ಟಚ್ ಮಾಡಿದ್ರೆ ಸಾಕು, ನಾವೆಲ್ಲರೂ ನಡ್ಕೊಂಡೇ ಹೋಗ್ಬೇಕಾಗತ್ತೆ ಕಡೆಯ. ಅಂತದ್ದು ಆಕಾಶದೊಳಗಡೆ ನಡ್ಕೊಂಡು ಹೋಗಕ್ಕಾಗತ್ತೆ. ಮಾಮೂಲಿ ಕಾಪಾಡು, ಕಾಪಾಡು ಮಾಮೂಲಿ. ಅಯ್ಯಪ್ಪ, ಅಯ್ಯಬ್ಬ, ಎಲ್ಲ ಬಚಾವಾದ್ವಿ. ಸೇಫ್ಟಿ ಫಸ್ಟ್ ಫಸ್ಟ್ ಫಸ್ಟ್. ನೋ, ಬೇಡ ಕಣ್ರಯ್ಯ, ನಾವು ಆದಷ್ಟು ಬೇಕಿಲ್ಲಿಂದ ವಾಪಸ್ ಹೋಗ್ಬೇಕಾಗಿದೆ. ಡ್ಯಾಮೇಜ್ ಆಗ್ತದೆ ಕಣ್ರಯ್ಯ. ಹೆಚ್ಚು ಕಮ್ಮಿ ಆದ್ರೆ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಇಲ್ಲ, ನಾವಂತೂ ವಾಪಸ್ ಬರಲ್ಲ. ನಾನು ನಮ್ಮ ಅಪ್ಪನ್ ಕರ್ಕೊಂಡೆ ಇಲ್ಲಿಂದ ವಾಪಸ್ ಹೋಗೋದು. ಏನಾರು ಹಾಗೆ ಬಿಡ್ಲಿ. ಡಾಕ್ಟರ್ ಅಣ್ಣ, ಅದನ್ನ ಡ್ಯಾಮೇಜ್ ರಿಪೇರಿ ಮಾಡಕ್ಕೆ ಯಾವ ದಾರಿನೂ ಇಲ್ವಾ ಅಣ್ಣ? ಇದೆ ಕಣಪ್ಪ, ಖಂಡಿತ ಇದೆ. ಆದ್ರೆ ಸಖತ್ ಖತರ್ನಾಕ್ ದಾರಿ ಇದೆ ಕಣಯ್ಯ. ಸ್ಪೇಸ್ ಶಿಪ್ ಇಂದ ಆಚೆ ಹೋಗ್ಬಿಟ್ಟು ಡ್ಯಾಮೇಜ್ ಆಗಿರೋ ಜಾಗಕ್ಕೆ ಮೆಟಲ್ ಫಿಕ್ಸ್ ಮಾಡಿ ವೆಲ್ಡಿಂಗ್ ಮಾಡ್ಬೇಕು ಕಣಯ್ಯ. ಹಂಗ್ ಮಾಡ್ಬೇಕಾದ್ರೆ ಎದುರುಗಡೆ ಮೀಟಿ ಓಡಿಸ್ ಬಂದ್ರೆ ಅವ್ರ ಪ್ರಾಣಕ್ಕೆ ಗೊತ್ತಾಗುತ್ತೆ ಕಣಯ್ಯ. ಎಲ್ರಿಗೂ ಏನ್ ಬೇಕಾದ್ರೂ ಆಗ್ಬಿಡುತ್ತೆ ಕಣಯ್ಯ. ನಾನು ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಜಗತ್ತಲ್ಲಿ ಯಾರೇ ಬಂದು ಏನೇ ತೊಂದರೆ ಕೊಟ್ರು ನಾನು ನಮ್ಮ ಅಪ್ಪನ್ ಮೀಟ್ ಮಾಡೋದಂತೂ ಖಂಡಿತ. ಒಟ್ಟು ಹುಷಾರು ಕಣ. ಬೇಗ ಒಳಗಡೆ ಬರೋ. ಮಾಡಿ ಮೋಟಿ ಈ ಕಡೆ ತಗೊಂಡೋಗೇನ ಬೇಗ. ಮೋಟಿ ಹಿಡ್ಕೊಳ ಇದನ್ನ. ಜನಗಳು ಕಲ್ಲು ಮಣ್ಣಿಂದ ದೂರ ಹೋಗ್ತಾರೆ, ನಾವಾದ್ರೆ ಹಿಂದೆ ಓಡ್ತಾ ಇದೀವಿ. ಮಾಮನಿ ಸೀಟ ಮಾಮೂನಿ ಮಾಮೂನಿ ಅಂತ ಬಡ್ಕತಿರ್ಬೇಡ ಕಣ. ಡಾಕ್ಟ್ರಿ ಚಟ್ಕಣ, ಸ್ಪೇಸ್ ಶಿಪ್ ಮೋಟರ್ ಹತ್ರ ಇನ್ನೂ ತಗೊಂಡೋಗು ಪ್ಲೀಸ್. ಅಯ್ಯೋ ಪತ್ತು, ನನ್ ಗೆಳೆಯ ಆಗೋದಿಲ್ಲ ಕಣಯ್ಯ. ಹಂಗೇನಾರು ತಗೊಂಡೋದ್ರೆ ಟಚ್ ಆಗ್ಬಿಟ್ಟು ಬ್ಲಾಸ್ಟ್ ಆಗೋ ಸಂದರ್ಭ ಇದೆ ಕಣಯ್ಯ. ಡಾಕ್ಟ್ರಣ್ಣ, ನಿಮ್ಗೆ ಹತ್ರ ಹೋಗಕ್ ಆಗದೆ ಇರ್ಬೋದು, ಆದ್ರೆ ನಾನು ಹೋಗ್ಬೋದಲ್ಲ. ನನ್ನ ಸ್ನೇಹಿತನ ಉಳಿಸ್ಕೊಳಕ್ ಆಗದೆ ಆದ್ಮೇಲೆ ನಾನು ಈ ಸ್ಪೇಸ್ ಶಿಪ್ ಅಲ್ಲಿ ಇದ್ದು ಏನ್ ಪ್ರಯತ್ನ ಅಣ್ಣ?
ಯಾ ಯಾ ಕಾಪಾಡೋದನ್ನ ಓಕೆ ಅಪ್ಪ ಇಡಲಿ ದೋಸೆ ಸಾಂಬಾರು ಚಟ್ನಿ ಬನ್ನಿ ಮೇಲೆ ಬನ್ನಿ ಥ್ಯಾಂಕ್ ಯು ಪತ್ಲು. ನಾನು ಅನ್ಕೊಂಡಿದ್ದೆ ಇವತ್ತು ನನ್ನ ಕತೆ ಮುಗೀತು ಅಂತ. ನಾವೆಲ್ಲ ನಿನ್ನ ಹಂಗೆ ಬಿಟ್ಬಿಟ್ಟಿದ್ರೆ ನಿಮ್ಮ ಅಪ್ಪಂಗೆ ಹೆಂಗೋ ಮುಖ ತೋರಿಸ್ಬೇಕಾಗಿತ್ತು ನಾವು. ಡಾಕ್ಟ್ರೆ ನಾವು ಫುಲ್ ಸ್ಪೀಡು, ಲೆಟ್ಸ್ ಗೋ. ಹಲೋ ಮ್ಯಾಮ್. ನಡೀರಿ ಬೇಗ ಇಲ್ಲಿಂದ ನಡೀರಿ. ಅಪ್ಪಾಜಿ ಅಪ್ಪಾಜಿ ಮೋಟು ಮೋಟು ನೀನ್ ಬಂದ್ಬಿಟ್ಟ. ಮೋಟು ನೀನ್ ಹೇಗಿದ್ಯಾ ಮೋಟು? ಮಗು ನೀನ್ ಹೆಂಗಿದ್ಯಾ ಮೋಟು? ನಾನು ನಿಮ್ಮನ್ನ ಕರ್ಕೊಂಡೋಗಕ್ ಬಂದಿದ್ದೀನಿ ಅಪ್ಪಾಜಿ. ನಿಮ್ಮನ್ನ ಕರ್ಕೊಂಡೋಗಕ್ ಬಂದಿದ್ದೀನಿ ನಾನು. ಇವರು ನಿಮ್ ಕಣ್ಣಿಗೆ ಬಟ್ಟೆ ಹಾಕಿ ಕಟ್ಟಿದ್ದಾರೆ. ನಾನ್ ಬಿಚ್ತೀನಿ, ಇರಿ ಬಿಚ್ಚಿ ತೆಗಿರಿ ಅಪ್ಪಾಜಿ ಇಲ್ಲಿ. ಅಯ್ಯೋ ಸಾರಿ ನಾನು ಹೇಳೋದನ್ನೇ ಮರ್ತಿದ್ದೆ. ಕಣ್ಣನ್ನ ಮುಟ್ಟಿದ್ರೆ ಕರೆಂಟ್ ಹೊಡೆಯುತ್ತೆ, ಅದನ್ನ ಯಾರು ತೆಗಿಬಾರ್ದು ಅಂತ. ಅದನ್ನ ಓಪನ್ ಮಾಡೋಕೆ ಒಂದು ಕೋಡ್ ಇದೆ, ಅದು ಬರೀ ಝಾರ್ ಮತ್ತೆ ಲಪ್ಟೂಗ್ ಮಾತ್ರ ಗೊತ್ತಿರೋದು. ಇಷ್ಟೊಂದು ವರ್ಷಗಳ ಮೇಲೆ ನೀನ್ ಬಂದಿದ್ಯಾ. ನಿನ್ನ ನೋಡಕ್ಕೂ ನನ್ ಕೈಲಾಗ್ತಾ ಇಲ್ಲ. ಮಿನಿ ನನ್ ಮಗ ಹೇಗ್ ಕಾಣ್ತಾನೆ? ಅವ್ರು ನೋಡಕ್ ನಿಮ್ ತರನೇ ಇದ್ದಾರೆ. ನೀವು ನೋಡ್ತೀರಾ, ಖಂಡಿತ ನೀವು ನನ್ನನ್ನ ನೋಡೇ ನೋಡ್ತೀರಾ ಅಪ್ಪಾಜಿ. ಅದಕ್ಕಿಂತ ಮುಂಚೆ ನಾನು ಹೋಗಿ ಆ ಝಾರ್ನ ವಿಚಾರಿಸ್ಕೊಂಡ್ಬರ್ತೀನಿ. ಮಹನ್ಸಿನ ನೀನ್ ನಿಜಾನೇ ಹೇಳ್ತಿದ್ದೆ. ನಿನ್ ಮಗ ಇದ್ದಾನೆ, ನೀನು ಸುಳ್ಳು ಹೇಳಲಿಲ್ಲ. ಏಕೆಂದ್ರೆ ಸುಳ್ಳು ಹೇಳಿದ್ರೆ ಕಾಗೆ ಕಚ್ಚುತ್ತೆ. ಕಾಗೆಯಿಂದ ಎಲ್ಲರೂ ಎದುರ್ಬೇಕು. ನನಗನ್ಸತ್ತೆ ನೀನು ಎದುರ್ಕೋತೀಯ. ಬಿಟ್ಬಿಡಿ ನಾನು. ಬಿಟ್ಬಿಡಿ ನಾನು. ಅಯ್ಯೋ ವೆಲ್ಕಮ್ ಮೋಟು, ವೆಲ್ಕಮ್ ಟು SR ಪ್ಲಾನೆಟ್. ಥ್ಯಾಂಕ್ ಯು ಮಿನಿ, ನೀನು ತುಂಬಾ ಹುಷಾರಾಗಿ ಕೆಲಸ ಮಾಡಿದೆ. ಮೋಟು ಅವ್ರ ಅಪ್ಪನ ವಿಶ್ವಾಸ ಗಳಿಸೋದು ಅಂತ ಕಷ್ಟದ ಕೆಲಸ ನೀ ಏನಾಗಿರ್ಲಿಲ್ಲ. ಸಹಾಯ ಮಾಡ್ತೀನಿ ಅಂತ ತಲೆ ತಿಂತಾ ಇದ್ದಿದ್ದು ನಮ್ಗಿಲ್ಲಿ ಸಿಕ್ಕಾಕ್ಸಕ್ಕೋಸ್ಕರನ. ಓ ತುಂಬಾನೇ ಬುದ್ಧಿವಂತ ನೀನು, ಬೇಗ ತಿಳ್ಕೊಂಡೆ. ಮಿಸ್ಟರ್ ಮೋಹನ್ ಸಿನ್ಹಾ, ನನ್ನ ಗೆಳೆಯ, ನನ್ನ ಸ್ನೇಹಿತ. ನಿನಗೆ ಗೊತ್ತಿದೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ಸುಳ್ಳು ಹೇಳಿದ್ರೆ ಕಾಗೆ ಕಚ್ಚುತ್ತೆ, ಕಾಗೆ ಕಂಡ್ರೆ ಎಲ್ಲರಿಗೂ ಭಯ ಇದೆ. ನೀನು ನಿನ್ನ ಶಕ್ತಿದು ರಹಸ್ಯ ನನಗೆ ಹೇಳಲಿಲ್ಲ ಅಂದ್ರೆ ನಿಜ ಹೇಳ್ತಾ ಇದ್ದೀನಿ, ಮೋಟ್ರದ ಬ್ರೈನ್ನ ಬ್ಲ್ಯಾಂಕ್ ಮಾಡ್ಬಿಡ್ತೀನಿ. ಅವನು ನಿನ್ನನ್ನೇನು ಅವನಿಗೆ ಅವನು ಗುರುತು ಸಿಗ್ದಂಗೆ ಆಗುತ್ತೆ. ಅವನೀಗ ನಿನ್ನ ಪಕ್ಕದಲ್ಲೇನೆ ತಡ್ತಾ ಇದ್ದಾನೆ. ಸ್ಟಾರ್ಟ್ ದ ಮಿಷಿನ್. ನನ್ನ ಸ್ನೇಹಿತನ ಬಿಟ್ಬಿಡ್ರ. ಈ ತರ ಏನೂ ಮಾಡಬೇಡ. ಇಲ್ಲ, ಅವನ್ನ ಬಿಟ್ಬಿಡು. ನಾನೆಲ್ಲ ಹೇಳ್ಬಿಡ್ತೀನಿ.
ಅಪ್ಪಾಜಿ ಅಪ್ಪಾಜಿ ಅವ್ರು ದಯವಿಟ್ಟು ಏನು ಹೇಳಕೋಬೇಡಿ. ಸಾರಿ ಮೋಟು, ಜೀವನ ಪೂರ್ತಿ ನಿನ್ನನ್ನು ಕಾಪಾಡ್ತಾ ಇದ್ದೆ. ಆದರೆ ಈಗ ನನ್ನ ಜೀವನಕ್ಕೇನು ಬೆಲೆ ಇಲ್ಲ ಅಂದಮೇಲೆ ನಾನು ನಿನ್ನ ಸಿಗಾಕಿಸ್ಬಿಟ್ಟೆ. ಸಾರಿ ಮಗನೇ, ಸಾರಿ. ಇಷ್ಟೊಂದು ಜಾಸ್ತಿ ಎಮೋಷನಲ್ ಆಗಬೇಡಿ, ನಾಗ ನಂಗೂ ಅಳು ಬರುತ್ತೆ. ಮೋಹನ್ ಸಿನ್ಹಾ, ಬೇಗ ಬೇಗ ಹೇಳು, ಏನೇನೇ ಹೇಳಬೇಕು ಅಂತ. ಝಾರ್ ಅವ್ರು ಕೇಳಿಸ್ಕೊಳ್ತಿದ್ದಾರೆ ಅಲ್ವಾ ಬಾಸ್? ಮಾಮನಿ, ಫೈಟ್ ಅಂತೂ ಶುರುವಾಗೋಯ್ತು. ನನಗೆ ಇದ್ರ ಬಗ್ಗೆ 20 ನಿಮಿಷದ ಅನುಭವನೂ ಇಲ್ಲ. ಇವಾಗ ಏನ್ ಮಾಡ್ಲಿ? ಏನ್ ಮಾಡ್ತೀಯ? ಓಡಪ್ಪ. ಬನ್ರೋ. ಅಯ್ಯೋ, ನನ್ನ ಜೀವನಗಳೇನ ಈ ಆಕ್ಟೋಬಸ್ ರೋಬೋಟ್ಗಳು ಸಾಯ್ತಾರ ಇಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇವೆ. ಬನ್ರಪ್ಪ, ಇಲ್ಲಿಂದ ಎಸ್ಕೇಪ್ ಮಾಡೋಣ ಹೆಂಗಾರು ಮಾಡಿ. ಇಲ್ಲ, ನಾನ್ ನಮ್ಮ ಅಪ್ಪನ ಬಿಟ್ಟು ಬರೋದಿಲ್ಲ. ಅಯ್ಯ, ನೀನೇ ಸಿಕ್ಕಾಕೊಂಡ್ಬಿಟ್ಟಿದ್ಯಾ. ನಿಮ್ಮ ಅಪ್ಪನ ಹೆಂಗ ಕಾಪಾಡ್ತೀಯ ನೀನು? ಈಗಲಿಂದ ಎಸ್ಕೇಪ್ ಆಗ್ಬಿಟ್ಟು ಫುಲ್ ತಯಾರಿ ಮಾಡ್ಕೊಂಬೋಣ ಕಣ. ಬನ್ರಪ್ಪ, ಓಡೋಣ. ಅಪ್ಪಾಜಿ, ನಾವು ವಾಪಸ್ ಬರ್ತೀವಿ. ನನಗೋಸ್ಕರ ಕಾಯ್ತಾ ಇರಿ ನೀವು. ತಪ್ಪಿಸ್ಕೊಂಡು ಹೋಗೋದಕ್ಕಾಗಲ್ಲ. ಬೇಬಿ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್ ಕೈಲಿ ಬಚಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಇಲ್ಲಂಬ್ರೆಲ್ಲ ಸಿಗುತ್ತೇನ್ರಯ್ಯ, ಮಳೆ ಬರ್ತಾ ಇದೆ ಅದಕ್ಕೆ. ಇಲ್ಲಿ ಮಳೆಯಲ್ಲಿ ಬರ್ತಾ ಇದ್ದು. ಮೇಡಮ್, ಇದನ್ನ ಮೇಲ್ ಮಾಡಿ ಫೈರ್ ಮಾಡೋ ನಿನಗೆ ಗೊತ್ತಾಗುತ್ತೆ. ಅಯ್ಯಪ್ಪ, ಚಿಕ್ಕಪ್ಪ ಸರ್, ಹೇಳಿ ಸರ್, ಹೇಳಿ. ಬೇಗ ಈ ಗಾರ್ಬೇಜ್ ಡಕ್ ಅಲ್ಲಿ ಹೋಗ್ಬಿಡಿ. ನೀವು ಅಲ್ಲಿಂದ ಗಾರ್ಬೇಜ್ ಟ್ರಕ್ ಅಲ್ಲಿ ಹೋಗ್ತೀರಾ. ನಾನ್ ನಿಮ್ಮನ್ನ ಹೊರ ಕಳಿಸ್ಬಿಡ್ತೀನಿ, ಬೇಗ.
ಮೊದಲು ನಮ್ಗೆ ಮಿನಿ ಸಹಾಯ ಮಾಡ್ತಿದ್ದ ಬಂದು ನಮ್ಮನ್ನ ಶಿಕ್ಷಾಕ್ಬಿಟ್ಲು. ಬಗಳು ಈಗ ನೀನು ನಮ್ಮನ್ನ ಶಿಕ್ಷಾಕ್ಸ್ಬೇಕು ಅಂತ ನೋಡ್ತಾ ಇದ್ಯಾ? ನನ್ನ ಜೀವನ ಪೂರ್ತಿ ಈ ಝಾರ್ಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಅವನು ನನ್ನ ಮೈಂಡ್ ನ ಬ್ಲಾಂಕ್ ಮೈಂಡ್ ಅಂತ ಹೇಳ್ತಾನೆ. ನನ್ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ಇವತ್ತು ಅವನಿಗೆ ತೋರಿಸ್ತೀನಿ ಈ ಬ್ಲಾಂಕ್ ಮೈಂಡ್ ಏನೇನೆಲ್ಲ ಮಾಡ್ಬೋದು ಅಂತ. ಒಳಗೆ ಲ್ಯಾಬ್ ಅಲ್ಲಿ ನೀನ್ ನನ್ನ ನೋಡ್ಲಿಲ್ವಾ ಹೇಗೆ ನಿನ್ನ ಫ್ರೀ ಮಾಡ್ದೆ ಅಂತ? ಇವನ್ ಹೇಳ್ತಿರೋದ್ ನಿಜ. ನನ್ಗೂ ಹಂಗೆ ಅನಿಸ್ತು. ಲಿವರ್ನ ಬೇಕು ಅಂತಾನೆ ಮುರ್ದಾಕಿರೋದು. ಸರಿ ಬನ್ನಿ ನನ್ ಜೊತೆ. ನಡೀರಿ, ಬೇರೆ ಆಪ್ಷನ್ನೇ ಇಲ್ಲ ನಮ್ಗೆ. ಹಾ ಹಾ ರೆಡಿ. Watch India's largest kids library only on Jio Hotstar. Download the app now.